ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇವತ್ತು 2020 ವಿಶ್ವಕಪ್ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಿರುವಂತಹ ಒಂದು ಮಹಾಯುದ್ಧ. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ನಡೆಯುತ್ತಿರುವಂತಹ ಒಂದು ಮಹಾಕಾಳಗ. ಈ ಒಂದು ಮಹಾಕಾಳಗದಲ್ಲಿ ಯಾರು ವಿನ್ ಆಗ್ತಾರೆ, ಯಾರ ಮಡಿಲಿಗೆ ವಿಶ್ವಕಪ್ ಫೈನಲ್ ಟ್ರೋಫಿ ಸೇರುತ್ತೆ, ಇದೆಲ್ಲವೂ ಕೂಡ ಸಂಜೆ 7 ಗಂಟೆ ಮ್ಯಾಚ್ ಶುರುವಾಗುತ್ತೆ. ರಾತ್ರಿ 11 ಗಂಟೆಗೆ ಒಂದು ಫೈನಲ್ ಯಾರು ತಲುಪ್ತಾರೆ, ಯಾರು ವಿಶ್ವಕಪ್ನ ಟ್ರೋಫಿಯನ್ನು ಎತ್ತುತ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ವೀಕ್ಷಕರೇ, 2020 ವಿಶ್ವಕಪ್ನ ಬಹುಮಾನದ ಮೊತ್ತ ಎಷ್ಟು, ಸೋತವರಿಗೆ ಎಷ್ಟು ಕೋಟಿ ಹಣ ಸಿಗುತ್ತೆ, ಗೆದ್ದವರಿಗೆ ಎಷ್ಟು ಕೋಟಿ ಹಣ ಸಿಗುತ್ತೆ, ಟ್ರೋಫಿಯನ್ನು ಯಾವುದರಲ್ಲಿ ಮಾಡಲಾಗುತ್ತೆ, ಟ್ರೋಫಿಯ ತೂಕ ಎಷ್ಟಿರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ಇವತ್ತು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಒಂದು ಟೂರ್ನಿಯಿಂದ ICC ಅಂದರೆ ಕ್ರಿಕೆಟ್ ಮಂಡಳಿಗೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಕೋಟಿ ಇನ್ಕಮ್ ಬರುತ್ತೆ. ವೀಕ್ಷಕರೇ, 2020 ವಿಶ್ವಕಪ್ನ ಏನು ವಿಶ್ವಕಪ್ ಟ್ರೋಫಿ ಏನಿದೆಯಲ್ಲ, ಆ ಒಂದು ಟ್ರೋಫಿ ಸುಮಾರು 12 kg ತೂಕ ಇರುತ್ತೆ. ಬೆಳ್ಳಿ ಹಾಗೂ ಪ್ಲಾಟಿನಂನಿಂದ ಈ ಒಂದು ಟ್ರೋಫಿಯನ್ನು ತಯಾರು ಮಾಡಲಾಗುತ್ತೆ. ಇದರ ಎತ್ತರ ಎಷ್ಟಿರುತ್ತೆ ಅಂತಂದರೆ 22.5 ಇಂಚು ಎತ್ತರ ಇರುತ್ತೆ. ಇನ್ನು ಇದರ ತುದಿಯ ಭಾಗ ಸುಮಾರು 6.5 ಇಂಚು ಅಗಲ ಕೂಡ ಇರುತ್ತೆ. ಕೆಳಭಾಗ ಅಂದರೆ ಟ್ರೋಫಿಯ ಕೆಳಭಾಗ 5.5 ಇಂಚು ಅಗಲ ಇರುತ್ತೆ. ಈ ಟ್ರೋಫಿಯನ್ನು ಎಲ್ಲಿ ಡಿಸೈನ್ ಮಾಡ್ತಾರೆ ಅನ್ನೋ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಮೊದಲಿಗೆ ಈ ಟ್ರೋಫಿಯನ್ನು ಆಸ್ಟ್ರೇಲಿಯಾ ಕಂಪನಿ ಈ ಒಂದು ಟ್ರೋಫಿಯ ಡಿಸೈನನ್ನು ಮಾಡ್ತಾರೆ. ಇಂಡಿಯಾದಲ್ಲೂ ಕೂಡ ಈ ಒಂದು ಟ್ರೋಫಿಯನ್ನು ಡಿಸೈನ್ ಮಾಡ್ತಾ ಇದ್ರು. ಆದರೆ ಆಸ್ಟ್ರೇಲಿಯಾ ಕಂಪನಿಗೆ ಈ ಒಂದು ಡಿಸೈನ್ ಮಾಡಲಿಕ್ಕೆ, ಈ ಒಂದು ಟ್ರೋಫಿಯ ಡಿಸೈನನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. 2012 ನಂತರ ಲಂಡನ್ ಮೂಲದ ಒಂದು ಕಂಪನಿ ಈ ಒಂದು ಟ್ರೋಫಿಯನ್ನು ತಯಾರು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ತಿರುತ್ತೆ. ಹಾಗಾದರೆ ಒರಿಜಿನಲ್ ಟ್ರೋಫಿ ಎಲ್ಲಿರುತ್ತೆ? ಎಸ್, T20 ಒರಿಜಿನಲ್ ಟ್ರೋಫಿ ದುಬೈನ ICC ಕಚೇರಿಯಲ್ಲಿ ಇಡಲಾಗುತ್ತೆ. ಈ ಟ್ರೋಫಿಯನ್ನು ಅಂದರೆ ಗೆದ್ದಂತಹ ಟೀಮು, ಇಂಡಿಯಾ ಗೆದ್ದಿರ್ಬೋದು, ಆಸ್ಟ್ರೇಲಿಯಾ ಗೆದ್ದಿರ್ಬೋದು, ನ್ಯೂಜಿಲೆಂಡ್ ಗೆಲ್ಬೋದು, ಯಾರು ಗೆಲ್ತಾರಲ್ಲ, ಗೆದ್ದಂತಹ ಟೀಮ್ಗೆ ಈ ಒರಿಜಿನಲ್ ಟ್ರೋಫಿಯನ್ನು ಕೊಡಲಾಗುತ್ತೆ. ಅಂದರೆ ಅದರಲ್ಲಿ ಫೋಟೋಶೂಟ್ ಕೂಡ ಮಾಡಿಸ್ತಾ ಇರ್ತಾರೆ. ಅದಾದ ನಂತರ ಆ ಒಂದು ಟ್ರೋಫಿಯನ್ನು ICC ಮಂಡಳಿಯವರು ವಾಪಸ್ ಪಡಿತಾರೆ. ಅದ್ರ ಬದಲಿಗೆ ಒರಿಜಿನಲ್ ಟ್ರೋಫಿ ಹೇಗಿರುತ್ತೋ ಅದೇ ಮಾದರಿಯಲ್ಲಿ ಮತ್ತೊಂದು ಟ್ರೋಫಿಯನ್ನು ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಈ ಒಂದು ಟ್ರೋಫಿ ನಿಜಕ್ಕೂ ಸಾಕಷ್ಟು ಬೆಲೆ ಬಾಳುವಂತಹದ್ದು. ಈಗಾಗಲೇ ಈ ಒಂದು 2020 ಮ್ಯಾಚ್ಗೆ ಸುಮಾರು ಏನಿಲ್ಲ ಅಂದರೂ ಕೂಡ ಭಾರತ, ಶ್ರೀಲಂಕಾ ಎಲ್ಲ ದೇಶಗಳು ಸೇರಿ ಸುಮಾರು 20 ದೇಶಗಳು ಈ ಒಂದು 2020 ಮ್ಯಾಚಲ್ಲಿ ಏನು ಭಾಗಿಯಾಗ್ತಿರುವಂತಹದ್ದು. ಅಂದರೆ ಈಗಾಗಲೇ ಈ 2020 ಮ್ಯಾಚಲ್ಲಿ ಗೆದ್ದಂಥವರಿಗೆ ಎಷ್ಟು ಬಹುಮಾನವನ್ನು ಕೊಡ್ತಾರೆ, ಗೆದ್ದವರಿಗೆ ಎಷ್ಟು, ಸೋತವರಿಗೆ ಎಷ್ಟು ಅನ್ನೋದನ್ನು ನೋಡಿದರೆ ಈಗಾಗಲೇ $30 ಲಕ್ಷ, ಅಂದರೆ ಗೆದ್ದಂಥವರಿಗೆ $30 ಲಕ್ಷ ಕೊಡಲಾಗುತ್ತೆ. ಅಂದರೆ 30 ಲಕ್ಷ ಅಂತಂತಂದರೆ 27.48 ಲಕ್ಷ ಗೆದ್ದಂಥವ್ರಿಗೆ ಬಹುಮಾನ ಕೊಡಲಾಗುತ್ತೆ. ಜೊತೆಗೆ ಸೋತವರಿಗೆ $16 ಲಕ್ಷ ಕೊಡ್ತಾರೆ. ಅಂದರೆ 16 ಲಕ್ಷ ಅಂತಂದರೆ 14.65 ಲಕ್ಷ ಹಣವನ್ನು ಸೋತಂಥವ್ರಿಗೆ ಕೊಡಲಾಗುತ್ತೆ. ಇನ್ನು ಸೆಮಿಫೈನಲಲ್ಲಿ ಯಾರು ಸೋಲ್ತಾರಲ್ಲ ಅವ್ರಿಗೆ $7,90,000 ಕೊಡಲಾಗುತ್ತೆ. ಅಂದರೆ $7,90,000 ಅಂತಂದರೆ ಹತ್ತತ್ರ $7,23,00,000 ಹಣವನ್ನು ಬಹುಮಾನದ ರೀತಿ ಕೊಡಲಾಗುತ್ತೆ. ಇನ್ನು 5ರಿಂದ 12ನೇ ಪ್ಲೇಸಲ್ಲಿ ಪಡೆದಂಥವರಿಗೆ
$80,000 ಕೊಡಲಾಗುತ್ತೆ. $3,80,000 ಅಂತಂದರೆ ಹತ್ತತ್ರ $3,48,00,000 ಹಣವನ್ನು ಕೊಡಲಾಗುತ್ತೆ. ಜೊತೆಗೆ 13ರಿಂದ 20 ಪ್ಲೇಸ್ ಪಡೆದಂತಹ ತಂಡದವರಿಗೆ $2,50,000 ಕೊಡಲಾಗುತ್ತೆ. ಅಂದರೆ $2,50,000 ಅಂತಂದರೆ $2,28,00,000. ಇಲ್ಲಿವರೆಗೂ ಯಾರ್ಯಾರು ಎಷ್ಟು ಸಲ ಕಪ್ಪನ್ನು ಗೆದ್ದಿದ್ದಾರೆ ಅನ್ನೋದನ್ನು ನೋಡಿದರೆ, ಈ ಒಂದು ವಿಶ್ವಕಪ್ಪು ಶುರುವಾಗುವಂತಹದ್ದು 2007ರಲ್ಲಿ T20 ವಿಶ್ವಕಪ್ ಶುರುವಾಗುತ್ತೆ. ಮೊದಲಿಗೆ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ಪನ್ನು ಅಂದರೆ T20 ವಿಶ್ವಕಪ್ಪನ್ನು ಗೆಲ್ಲುತ್ತೆ. T20 ವಿಶ್ವಕಪ್ಪು ಎಷ್ಟು ಸಲ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ, T20 ವಿಶ್ವಕಪ್ಪು 2 ವರ್ಷಕ್ಕೆ 1 ಸಲ ನಡೆಯುತ್ತೆ. ಇಲ್ಲಿವರೆಗೂ ಕೂಡ 9 ವಿಶ್ವಕಪ್ಗಳು ಕೂಡ ನಡೆದಿರುವಂತಹದ್ದು. ಅದರಲ್ಲಿ 2007ರಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಫೈನಲ್ ತಲುಪಿರುತ್ತೆ. ಅದರಲ್ಲಿ ಇಂಡಿಯಾ ವಿನ್ ಆಗುತ್ತೆ. ಅಂದರೆ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲಿ ಒಂದು ಫೈನಲ್ ತಲುಪುತ್ತೆ. ಅದಾದ ನಂತರ ಇಂಡಿಯಾ ಅವತ್ತು 2007ರಲ್ಲಿ ವಿನ್ ಆಗುತ್ತೆ. ಇನ್ನು 2008ರಲ್ಲಿ ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾ ಆ ಒಂದು 2 ಪಂದ್ಯಗಳ ನಡುವೆ ಒಂದು ಮುಖಾಮುಖಿಯಾಗಿರುತ್ತೆ. ಆಗ ಪಾಕಿಸ್ತಾನ ವಿನ್ ಆಗುತ್ತೆ. ಜೊತೆಗೆ 2010ರಲ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಕೂಡ ಮುಖಾಮುಖಿಯಾಗಿರುತ್ತೆ. ಅವತ್ತು ಇಂಗ್ಲೆಂಡ್ ಕೂಡ ವಿನ್ ಆಗುತ್ತೆ. ಇನ್ನು 2012ರಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ಶ್ರೀಲಂಕಾ ಈ 2 ತಂಡಗಳ ನಡುವೆ ಒಂದು ಮುಖಾಮುಖಿ ಪಂದ್ಯ ಆಗಿರುತ್ತೆ. ಅವತ್ತು ವೆಸ್ಟ್ ಇಂಡೀಸ್ ವಿನ್ ಆಗಿರುತ್ತೆ. ಈಗ 2014ರಲ್ಲಿ ಶ್ರೀಲಂಕಾ ವರ್ಸಸ್ ಇಂಡಿಯಾ, ಅವತ್ತು ಏನು ಶ್ರೀಲಂಕಾ ವರ್ಸಸ್ ಇಂಡಿಯಾ ನಡುವೆ ಮ್ಯಾಚ್ ನಡೆಯುತ್ತೆ, ಅವತ್ತು ಶ್ರೀಲಂಕಾ ವಿನ್ ಆಗುತ್ತೆ. ಹಾಗೆ 2016ರಲ್ಲಿ ವೆಸ್ಟ್ ಇಂಡೀಸ್ ಜೊತೆಗೆ ಇಂಗ್ಲೆಂಡ್ ಈ 2 ಪಂದ್ಯಗಳ ನಡುವೆ ಒಂದು ಮುಖಾಮುಖಿಯಾಗುತ್ತೆ. ದೊಡ್ಡ ಕಾಳಗ ಕೂಡ ನಡೆಯುತ್ತೆ. ಅವತ್ತು ವೆಸ್ಟ್ ಇಂಡೀಸ್ ವಿನ್ ಆಗುತ್ತೆ. ಇನ್ನು 2021ರಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಈ 2 ಪಂದ್ಯಗಳ ನಡುವೆ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಜೊತೆಗೆ 2022ರಲ್ಲಿ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ ಈ 2 ಪಂದ್ಯಗಳು ನಡೆಯುತ್ತೆ. ಅವತ್ತು ಇಂಗ್ಲೆಂಡ್ ವಿನ್ ಆಗುತ್ತೆ. ಜೊತೆಗೆ 2024ರಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ, ಅಂದರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ, ರೋಹಿತ್ ಶರ್ಮಾ ಅವರ ಒಂದು ಟೀಮ್ ನೇತೃತ್ವದಲ್ಲಿ, ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಏನು ಭಾರತ ವಿನ್ ಆಗುತ್ತೆ. ನೀವು ನಂಬಲ್ಲ, 17 ವರ್ಷಗಳ ನಂತರ ವಿಶ್ವಕಪ್ಪನ್ನು ಗೆದ್ದಿರುವಂತಹ ಒಂದು ಕೀರ್ತಿ ರೋಹಿತ್ ಶರ್ಮಾ ಅವರಿಗೆ ಸಲ್ಲುತ್ತೆ. ಅಂದರೆ ಏನು 2007ನಲ್ಲಿ ಏನು ವಿಶ್ವಕಪ್ ಮ್ಯಾಚ್ ನಡೆಯುತ್ತೆ. ಸೊ ಆ ಒಂದು ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಏನು ಧೋನಿ ಅವರ ನೇತೃತ್ವದಲ್ಲಿ ಮ್ಯಾಚ್ ವಿನ್ ಆಗುತ್ತೆ. ಅದಾದ ನಂತರ ರೋಹಿತ್ ಶರ್ಮಾ 17 ವರ್ಷಗಳ ನಂತರ 2024ರಲ್ಲಿ T20 ವಿಶ್ವಕಪ್ಪನ್ನು ಗೆಲ್ಲುವಂತಹದ್ದು. ಇನ್ನು ಭಾರತ ಹಾಗೂ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್ ಯಾವ್ಯಾವ ಅಂದರೆ ವಿಶ್ವಕಪ್ ಇಲ್ಲಿವರೆಗೂ 9 ವಿಶ್ವಕಪ್ಗಳನ್ನು ಆಡಿರುವಂಥದ್ದು. ಇದರಲ್ಲಿ ಯಾವ್ಯಾವ ತಂಡಗಳು ಎಷ್ಟೆಷ್ಟು ಬಾರಿ ಗೆದ್ದಿದೆ ಅನ್ನೋದನ್ನು ನೋಡ್ತಾರೆ. ಭಾರತ, ಇಂಗ್ಲೆಂಡು ಮತ್ತು ವೆಸ್ಟ್ ಇಂಡೀಸು ತಲಾ 2 ವಿಶ್ವಕಪ್ಪನ್ನು ಗೆದ್ದಿರುವಂಥದ್ದು. ಇನ್ನು ಉಳಿದಂತೆ ಪಾಕಿಸ್ತಾನ, ಶ್ರೀಲಂಕಾ, ಆಸ್ಟ್ರೇಲಿಯಾ ಒಂದೊಂದು ಸಲ ಕಪ್ಪನ್ನು ವಿನ್ ಆಗಿರುವಂತಹದ್ದು. ಅಂದರೆ 9 ಬಾರಿ ನಡೆದಿರುವಂತಹದ್ದು ವಿಶ್ವಕಪ್ಪು. ಅದರಲ್ಲಿ ಭಾರತ, ಇಂಗ್ಲೆಂಡು, ವೆಸ್ಟ್ ಇಂಡೀಸು 2 ಬಾರಿ ವಿಶ್ವಕಪ್ಪನ್ನು ಗೆದ್ದರೆ, ಪಾಕಿಸ್ತಾನ, ಶ್ರೀಲಂಕಾ, ಆಸ್ಟ್ರೇಲಿಯಾ 1 ಬಾರಿ ವಿಶ್ವಕಪ್ಪನ್ನು ಗೆದ್ದಿರುವಂಥದ್ದು. ಇನ್ನು ವಿಶ್ವಕಪ್ನಿಂದ ಬರುವಂತಹ ಆದಾಯ ಎಷ್ಟು ಅನ್ನೋದನ್ನು ನೋಡಿದರೆ, ಈಗಾಗಲೇ ವಿಶ್ವಕಪ್ನಿಂದ ಸಾವಿರಾರು ಕೋಟಿ ಆದಾಯ ಕೂಡ ನಿರೀಕ್ಷೆಯನ್ನು ಮಾಡಬಹುದು. ಸುಮಾರು 5ರಿಂದ 6 ಸಾವಿರ ಕೋಟಿ ಆದಾಯ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತಹದ್ದು. ಅದರಲ್ಲಿ ಯಾವ್ಯಾವ ರೀತಿ ಅಂತಂತಂದರೆ ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಏನು ಸ್ಯಾಟಲೈಟ್ ರೈಟ್ಸ್ ಆಗಿರ್ಬೋದು, ಅಥವಾ ಟಿಕೆಟ್ ಮಾರಾಟ ಆಗಿರ್ಬೋದು, ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಹೀಗೆ ಹಲವು ರೀತಿಯಲ್ಲಿ ICC ಮಂಡಳಿಗೆ ಏನು ಸುಮಾರು 5ರಿಂದ 6 ಸಾವಿರ ಕೋಟಿ ಹಣ ಆದಾಯ ಬರುವಂತಹ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ಈ ಎಲ್ಲ ಆದಾಯವನ್ನು ICC ಮಂಡಳಿ ಜವಾಬ್ದಾರಿಯನ್ನು ಹೊರುತ್ತೆ. ಜೊತೆಗೆ ICC ನಂತರ BCCI ಸೇರಿದಂತೆ ಹಲವು ಕ್ರಿಕೆಟ್ ಬೋರ್ಡ್ಗಳು ಕೂಡ ಇಂತಿಷ್ಟು ಹಣ ಅಂತೇಳಿ ICCನೇ ಕೊಟ್ಬಿಡುತ್ತೆ. ಅಂದರೆ ಒಟ್ಟು ICC ಆದಾಯದಲ್ಲಿ ಯಾವ ತಂಡ ಅಥವಾ ಯಾವ ಟೀಮು
ಹೆಚ್ಚು ಆದಾಯವನ್ನು ತಂದುಕೊಟ್ಟಿದೆ ಅನ್ನೋದನ್ನು ನೋಡಿದರೆ ನೀವು ನಂಬಲ್ಲ, 60-70% ಆದಾಯ ಭಾರತವೇ ತಂದುಕೊಟ್ಟಿರುವಂಥದ್ದು. ಇದರಲ್ಲಿ BCC ಆದಾಯದಲ್ಲಿ ಅಂದರೆ ಏನು ಸುಮಾರು 38.50 ಅಂದರೆ 38.5% ಈ ಒಂದು ಶೇರನ್ನು ಕೂಡ ICC ಕೊಡ್ತಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಕಂಪ್ಲೀಟಾಗಿ ಎಲ್ಲ ಚಿತ್ರಣವನ್ನು ನೋಡ್ತಾ ಇದ್ದರೆ ಭಾರತ ಅಂದರೆ ಭಾರತದ ಕ್ರಿಕೆಟ್ ಪ್ರೇಮಿಗಳೇನಿದಾರಲ್ಲ ಅವರೆಲ್ಲರೂ ಕೂಡ ಅತಿ ಹೆಚ್ಚು ಆದಾಯವನ್ನು ತಂದುಕೊಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಿಲ್ಲ. ಅಂದರೆ ಭಾರತದ ಟೀಮ್ ಅಂದರೆ ಇಂಡಿಯಾ ಟೀಮ್ ಏನಿದೆಯಲ್ಲ ಆ ಒಂದು ಇಂಡಿಯಾ ಅಂದರೆ ಭಾರತ ಕಂಪ್ಲೀಟಾಗಿ ಸುಮಾರು 60-70% ಆದಾಯವನ್ನು ಕ್ರಿಕೆಟ್ ಮಂಡಳಿಗೆ ತಂದುಕೊಡುವಂಥದ್ದು. ಅಂದರೆ ಇವತ್ತು ನಡೆಯುವಂತಹ ಒಂದು ಮ್ಯಾಚ್ ಏನಿದೆಯಲ್ಲ, ಇವತ್ತು ಮ್ಯಾಚಲ್ಲಿ ಏನೇ ಇಲ್ಲ ಅಂದರೂ ಕೂಡ ಏನು ಆ ಸ್ಟೇಡಿಯಮ್ಮಲ್ಲಿ ಹತ್ತತ್ರ 1-1.5 ಲಕ್ಷ ಜನ ಸೇರಬಹುದು. ಇನ್ನು ಬೇರೆ ಅಂದರೆ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡುವಂತಹ ಅದೆಷ್ಟೋ ಕೋಟಿ ಸಂಖ್ಯೆಯಲ್ಲಿ ಇವತ್ತು ಏನು ಮ್ಯಾಚನ್ನು ವೀಕ್ಷಣೆ ಮಾಡ್ತಿರುವಂತಹದ್ದು. ಸೊ ಎಲ್ಲ ಒಂದು ಕಡೆ ಕ್ರಿಕೆಟ್ ನೋಡೋದ್ರಿಂದಲೂ ಕೂಡ ICC ಮಂಡಳಿಗೆ ಸಾಕಷ್ಟು ಆದಾಯ ಕೂಡ ಬರ್ತಿರುವಂಥದ್ದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ TV ನ್ಯೂಸ್.